ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ನಾವಿವತ್ತು ಎಲ್ಲಿದ್ದೀವಿ ಅಂದರೆ ಎಕ್ಸಾಕ್ಟಾಗಿ ಮುಂಬೈಲಿದ್ದೀವಿ. ನಮ್ಮ ಟ್ರೈನ್ ನೈಟ್ ದ್ವಾರಕಾಗಿ 9 ಗಂಟೆಗಿರೋದು. ಸೊ ಅದಕ್ಕೆ ಸದ್ಯಕ್ಕೆ ಊಟ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಒಂದು ಸಕ್ಕತ್ತಾಗಿರೋ ಬಿರಿಯಾನಿ, ಚಿಕನ್ ಬಿರಿಯಾನಿ ಆರ್ಡರ್ ಮಾಡಿದ್ದೀವಿ ಮುಂಬೈಯಲ್ಲಿ, ಹೋಟೆಲ್ ರೆಹಮಾನಿಯಾ. ಟೇಸ್ಟ್ ಮಾಡಿ ನೋಡಿ ಹೆಂಗಿರುತ್ತೆ ಅಂತ. ಊಟ ಮಾಡಿದ್ದೆಲ್ಲ ಆಯಿತು. ಎಲ್ಲಿ ಹೋಗ್ತಾ ಇರೋದು? ಮರೈನ್ ಡ್ರೈವ್ ಹತ್ರ ಹೋಗಿ ಕ್ಯಾಬ್ ಬುಕ್ ಮಾಡಿದ್ದೀವಿ. ಇನ್ನೂ ಕ್ಯಾಬ್ ಗೊತ್ತಾಗ್ತಾಯಿಲ್ಲ ಎಲ್ಲವರೇ ಏನೋ ಅಂದ್ಬಿಟ್ಟು. ಹೆವಿ ಮಾತ್ರ ಇಲ್ಲಿ ಹೆವಿ ಟ್ರಾಫಿಕ್ ಇದೆ. ಸೈಕ ಕೊಡಿಸ್ತಾರೆ ಎಲ್ಲರೂ. ನೋಡ್ಬೋದು ಯಾವ ರೇಂಜ್ಗೆ ಐತೆ ಅಂತ. ಬಿಲ್ಡಿಂಗ್ಸ್ ಎಲ್ಲ ನೋಡಿ ಸೈಕಾಗೈತೆ, ಓಲ್ಡ್ ಬಿಲ್ಡಿಂಗ್ಸು. ಕ್ಯಾಬಿಂದ ಇಳಿದಿದ್ದೀವಿ ಇಲ್ಲಿಂದ ಸ್ವಲ್ಪ ವಾಕ್ ಹೋಗಬೇಕು ನಾವು ಮರೈನ್ ಡ್ರೈವ್ ಹತ್ರ. ವಾಕ್ ಹೋಗೋಣ. ನಿಜ ಹೇಳ್ತೀನಿ, ಅಂದ್ಕೊಂಡಂಗಿಲ್ಲ ಹೆವಿ ಬಿಸಿ ಹೊಡಿತೈತೆ. ಮಳೆ ಅನ್ಕೊಂಡ್ಬಂದರೆ ಇಲ್ಲಿ ನೋಡಿ, ನೋಡೋಣ ಹೆಂಗಿದ್ರೆ ಹಂಗಾಗಲಿ. ಇನ್ನೇ ಒಂದು ರೌಂಡ್ ವಾಕ್ ಹಾಕ್ಕೊಂಡು ಮತ್ತೆ ರಿಟರ್ನ್ ರೂಮ್ಗೆ ಹೋಗೋದು ಅಷ್ಟೇ ಕೆಲಸ. ಟೀ ತೊಗೊಂಡಿದ್ದೀರಿ. ಟೀ ಟೈಮ್ ಗೈಸ್. ಒಂದು ಒಳ್ಳೆ ಮಟ್ಲದಲ್ಲಿ ಕುಡಿತಾ ಇದ್ದೀರಿ. ಮಸಾಲ ಜಾಸ್ತಿ ಮಸಾಲೆ, ಈ ಮಸಾಲೆ ಐತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಪರವಾಗಿಲ್ಲ ಅಂತ ಹೇಳ್ಬೋದು. ಡಿಫ್ರೆಂಟ್ ಟ್ರೈ ಮಾಡೋಣ ಅಂತ ಬಂದಿದ್ದು. ನೋಡೋಣ, ಟೇಸ್ಟ್ ಮಾಡಿ ನೋಡೋಣ ಹೆಂಗೈತೆ. ನಾರ್ಮಲ್ ಕುಲ್ಫಿ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡ್ಬೋದು ನೀವು, ಮುಂಬೈ ಸ್ಟೇಡಿಯಂ ಅಲ್ಲೇ ಇರೋದು. ಬೀಚೆಲ್ಲ ನೋಡ್ಕೊಂಡು ವಾಪಸ್ ಹೋಗ್ತಾ ಇದೀವಿ ಗೈಸ್ ನಾವು ಮತ್ತೆ ರೂಮ್ ಕಡೆಗೆ. ಮತ್ತೆ ನಮ್ಗೆ ಇರೋದು 9 ಗಂಟೆಗೆ ಟ್ರೈನ್ ಇರೋದು. ಮರೈನ್ ಡ್ರೈವಿಂದ ನಡ್ಕೊಂಡು ಹೋಗ್ತಾ ಇದ್ರಿ ಗೈಸ್. 2 ಕಿಲೋಮೀಟರ್ ಇದೆ ರೂಮ್ಗೆ. ಸಿಕ್ಕಾಬಿಟ್ಟೆ ಟ್ರಾಫಿಕ್ಕು. ನಡ್ಕೊಂಡು ಹೋಗ್ಬೇಡ ಅಂತ ಹೋಗ್ತಾ ಇದ್ದೀವಿ. ಚೆಕ್ಔಟ್ ಮಾಡೋಕ್ಕೆಲ್ಲ ರೆಡಿ ಆಗಿದ್ದೀವಿ. 7:15 ಆಗಿದೆ ಟೈಮು. ನಾವೆಲ್ಲ ಬ್ಯಾಗೆಲ್ಲ ರೆಡಿ ಮಾಡಿಕೊಂಡು ರೆಡಿ ಇದ್ದೀವಿ. ಇನ್ನೇನು ಇಲ್ಲಿಂದ ಹೊರಡೋದಷ್ಟೇ. 9 ಗಂಟೆಗೆ ನಮ್ಗೆ ಟ್ರೈನ್ ಇರೋದು. ಎಲ್ಲಿಂದನೋ MMC ರೈಲ್ವೆ ಸ್ಟೇಷನಿಂದ, ಮುಂಬೈ ಸೆಂಟ್ರಲಿಂದ 9 ಗಂಟೆಗೆ ನಮ್ಗೆ ಟ್ರೈನ್ ಇರೋದು. ಇಲ್ಲಿಂದ ಹೊರಡ್ತಾ ಇದ್ದೀವಿ. ಊಟಕ್ಕೆ ಏನಾದರೂ ಇಲ್ಲೇ ತೊಗೊಂಡು ನಾವು ಸೀದಾ ರೈಲ್ವೆ ಸ್ಟೇಷನ್ಗೆ ಹೋಗೋದು ಅಷ್ಟೇ ಕೆಲಸ. ಅಲ್ಲಿ ಸಿಗೋಣ. ಹಾಂಟಿಂಗ್ ಪ್ಲೇಸ್ ಇಲ್ಲಿ ಯಾವಾಗಲಿದೆ ಅಂತ. ಹಾಂಟಿಂಗ್ ಪ್ಲೇಸ್ ಅಂತ ಹೇಳಿರೋದು. ಅಯ್ಯೋ, ಡಬಲ್ ಮೀನಿಂಗು ಸರ್. ಯಾವುದು ಡಬಲ್ ಮೀನಿಂಗು? ಹಾಂಟಿಂಗ್ ಪ್ಲೇಸ್ ಅಂತ. ಹಾಂಟಿಂಗ್ ಪ್ಲೇಸ್ ಏನು ಪ್ಲೇಸ್ ಅದು? ಚೆಕಿಂಗ್ ಔಟ್ ಬಾಯ್. ಕ್ಯಾಬ್ ಮಾಡಕ್ಲಣ್ಣ ಇವಾಗ. ಸರ್ಯಾಗಿ ಸ್ಕ್ಯಾಮ್ ಮಾಡಿದ್ರು ಬೇರೆ ವಿಧಿ ಇಲ್ದಿರ ಇದೇ ರೂಮಲ್ಲಿ ಇದ್ದು ಬಾಯ್ 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 ಇದೀವಿ. ಬಾಯ್ ಗೈಸ್. ಇದೇ ರೂಮ್ ಮಾತಾಡೋದು ಹೇಳೋ. ಬಾಯ್ ಗೈಸ್. ಓಟ್ ಬತ್ತೀಯಾ? ಟಾಟಾ. ಎಲ್ಲ ಚೆಕ್ಔಟ್ ಮಾಡಿದ್ದಾಯ್ತು. ಇಲ್ಲಿ ಬಂದು ಬೈ ಟು ಗೆಟ್ ಒನ್ ಶಾರ್ಮಾ ಫ್ರೀ ಇದು. ಸೊ ಇಲ್ಲಿ ಶಾರ್ಮಾ ತಗೋಣ ಅಂತ ಬಂದೀವಿ. ಪಾರ್ಸಲ್ ತಗೊಂಡು ಪಾರ್ಸಲ್ ತೊಗೊಂಬಿಡು. ಪಾರ್ಸಲ್ ಕ್ಯಾಬು ಬಂದ್ಬಿಡ್ತು. ಕ್ಯಾಬ್ ಇಲ್ಲಿಂದ ಮುಂಬೈ ಸೆಂಟ್ರಲ್. ಇದು ಕೇಳಬೇಕು, ಲಗೇಜ್ ಇಡಬೇಕಾಗಿತ್ತು. ಲಗೇಜ್ ರೂಮಿಂದ ಡೈರೆಕ್ಟ್ ಕ್ಯಾಬ್ ಮಾಡ್ಕೊಂಡು ನಾವು ಇವಾಗ ಎಲ್ಲೋ ಯಾವುದದು ಮುಂಬೈ ಸೆಂಟ್ರಲ್ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ಟ್ರೈನ್ 9 ಗಂಟೆಗಿದೆ. ಇಲ್ಲಿಂದ ಮ್ಯಾಕ್ಸಿಮಮ್ ಒಂದು 1/4 ಗಂಟೆ ಜರ್ನಿ ಅಷ್ಟೇ. ಮುಂಬೈ ಸೆಂಟ್ರಲ್ ರೈಲ್ವೆ ಸ್ಟೇಷನ್ ರೀಚ್ ಆಗಿದ್ದೀವಿ ಗೈಸ್. ಈ ಬಿಲ್ಡಿಂಗ್ ಒಂದ್ಸರಿ ನೋಡಿ ಗೈಸ್, ಸಕ್ಕತ್ತಾಗಿದೆ. ಇದೇ ಬಿಲ್ಡಿಂಗ್ ಹೈಟಾಗಿ. ರೈಲ್ವೆ ಸ್ಟೇಷನ್ ಒಳಗಡೆ ಬಂದಿದ್ದೀವಿ. ಸಕ್ಕತ್ತಾಗಿದೆ ಗೈಸ್. ಇಲ್ಲಿಂದಲೇ ಸ್ಟಾರ್ಟ್ ಅನಿಸುತ್ತೆ ಪ್ರತಿಯೊಂದು ಟ್ರೈನು. ಇದೇ ಎಂಟ್ರೈನ್ಸು. ಟ್ರೈನ್ ಅನಿಸುತ್ತೆ. ನಮ್ಮದೇ ಅದೇ ಟ್ರೈನು. 22945. ತಂದಿದ್ದು ರೋಲು ತಿಂದಿದ್ದಾಯಿತು. ತಗೊಂಡಿದ್ದು ರೋಲಲ್ಲಿ ಸ್ಕ್ಯಾಮ್ ಆಗಿದ್ದು ಆಯಿತು ಗೈಸ್. 403 ಮಾತ್ರ ಕೊಟ್ಟೋನು. ನಾವು ನೋಡ್ಕೊಂಡಿಲ್ಲ. ಬೆಳಗ್ಗೆಯಿಂದ ಬರೀ ಸ್ಕ್ಯಾಮ್ ಆಗ್ತಾನೆ ಇದೀವಿ. ಗೊತ್ತು ಸ್ಕ್ಯಾಮ್ ಆಗ್ತೀವಿ ಅಂತ, ಆದರೂ ಆಗ್ತಾನೆ ಇದೀವಿ. ಏನು ಮಾಡೋಕ್ಕಾಗಲ್ಲ. ನಮ್ಮ ಟ್ರೈನ್ ರೆಡಿ ಇದೆ. ಮುಂಬೈ ಸೆಂಟ್ರಲಿಂದ ನಮ್ಮ ಟ್ರೈನ್ ರೆಡಿ ಇದೆ. ಇನ್ನೇನು ಓಡಬೇಕಷ್ಟೆ. ಚಪಾತಿನೂ ಏನದು ಕಿಸಾನ್ ಜಾಮ್ ಸಕ್ಕತ್ತಾಗೈತೆ ಕಾಂಬಿನೇಷನ್.
ಲೈನ್ ಅದು ಸಕ್ಕತ್ತಾಗೈತೆ ಗೈಸ್, ನಿಜವಾಗ್ಲೂ ಟೇಸ್ಟ್ ಮಾತ್ರ ಆರ್ಮಿಗಳ ಥರ ಓಡಾಡ್ತಾ ಇದೀವಿ ಗೈಸ್. ಹಾಯ್ ಗೈಸ್, ಗುಡ್ ಮಾರ್ನಿಂಗ್ ಫ್ರಮ್ ರಾಜ್ಕೋಟ್. ಆ್ಯಕ್ಚುಲಿ ಇವಾಗ ನಾವು ರಾಜ್ಕೋಟಲ್ಲಿ ಬಂದಿದ್ದೀವಿ. ಟ್ರೈನು ಟೈಮ್ ಬಂದುಬಿಟ್ಟು 9:30ಗೆ ರಾಜ್ಕೋಟಲ್ಲಿ ಇದ್ದೀವಿ. ನಮ್ಮ ಜರ್ನಿ ಇನ್ನೂ ದ್ವಾರಕವರೆಗೂ ಹೋಗಬೇಕು. ದ್ವಾರಕ ಮ್ಯಾಕ್ಸಿಮಮ್ ಒಂದು 2 ಗಂಟೆ ಆಗಿಬಿಡುತ್ತೆ ರೀಚ್ ಆಗೋಷ್ಟಲ್ಲಿ. ಟಿಫನ್ ತಿನ್ನಬೇಕು, ಬಟ್ ಟಿಫನ್ ಇಲ್ಲೇನೂ ಇಲ್ಲ. ಸಿಕ್ಕಾಪಟ್ಟೆ ಬಿಸಿ ಆಗ್ತಾಯಿದೆ, ಬೇಜಾರಾಗಿ ಅಂದರೆ ಪ್ರಾಬ್ಲಮ್ ಆಗ್ತಾ ಇರೋದು ಬಿಸಿನೇ ಸಿಕ್ಕಾಪಟ್ಟೆ. ಮಳೆ ಅಂತ ಹೇಳಿದ್ರು ಮಳೆ ಅಂತೂ ಏನೂ ಇಲ್ಲ, ಸಿಕ್ಕಾಪಟ್ಟೆ ಬಿಸಿ ಇದೆ ಇಲ್ಲಿ. ರಾಜ್ಕೋಟಲ್ಲಿ ಟ್ರೈನ್ ಸ್ಟಾಪ್ ಆಗಿದೆ, ಬಟ್ ಯಾವುದೇ ರೀತಿ ಟಿಫನ್ ಇಲ್ಲಿ ಇಲ್ಲ. ಟ್ರೈನ್ ಪೂರ್ತಿ ಸಿಕ್ಕಾಪಟ್ಟೆ ಭಜನೆ ಮಾಡ್ತಾವ್ರೆ. ಜನನೂ ಭಯಂಕರವಾಗಿದ್ದಾರೆ ರಾಜ್ಕೋಟಲ್ಲಿ. ನೋಡೋಣ ಏನು ತಿನ್ನೋದೇನೋ ಗೊತ್ತಿಲ್ಲ. ಇಲ್ಲಿ ಮಾತ್ರ ಇಡ್ಲಿ ಮತ್ತು ವಡೆ ಸಿಗ್ತಾಯಿದೆ. ಈ ಮುಕ್ಕುರ್ದು ಬಲ ಕೆಲಸ ಆಗೈತೆ, ಬಲೆ ಸಿಗ್ತಾವ್ರೆ. ಇಡ್ಲಿ ವಡೆ ತೊಗೊತಾ ಇದ್ದೀವಿ, ನೋಡೋಣ ಟೇಸ್ಟ್ ಆಗಿರುತ್ತೆ. ಪರವಾಗಿಲ್ಲ ಗೈಸ್, ಸ್ವಲ್ಪ ಹುಳಿ ಇದೆ. ಮೇ ಬಿ ಇಡ್ಲಿ ಅನಿಸುತ್ತೆ. ಇಡ್ಲಿನ ಹುಳಿ ಇರೋದು. ಸಾಂಬಾರು ಸಕ್ಕತ್ತಾಗಿದೆ, ಬಟ್ ಬೇರೆ ವಿಧಿ ಇಲ್ಲ ನಮಗೆ. ಯಾಕಂದ್ರೆ ನಾವು ರೀಚ್ ಆಗೋಷ್ಟಲ್ಲಿ ಮಧ್ಯಾಹ್ನ ಆಗ್ಬಿಡುತ್ತೆ, ತಗೊಳ್ಳೇಬೇಕು. ನೈಟ್ ಬೇರೆ ಪ್ರಾಪರಾಗಿ ನಿದ್ದೆ ಆಗಿಲ್ಲ, ಮೇಯ್ನ್ ಅದು. ತಿನ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ. ವೈಫ್ ನೋಡ್ಕೊಂಡು ಮತ್ತೆ ವಾಪಸ್ ಬರ್ತಾವ್ರೆ. ಪ್ರತಿಯೊಂದು ವಿಡಿಯೋನ ತೋರಿಸ್ತೀನಿ, ನೋಡ್ತಾ ಇರಿ. ಎಕ್ಸಾಕ್ಟಾಗಿ ನಾವು ಇವಾಗ ಜಾಮ್ನಗರಲ್ಲಿದ್ದೀವಿ. ಜಾಮ್ನಗರಲ್ಲಿ ಟ್ರೈನ್ ಸ್ಟಾಪ್ ಆಗಿದೆ. ನಮ್ಗೆ ಇಲ್ಲಿಂದ ದ್ವಾರಕಾಗೆ 2 ಅವರ್ಸ್ ಜರ್ನಿ ಇದೆ, ಟ್ರಾವೆಲ್ ಮಾಡಬೇಕಷ್ಟೇ. ಇವಾಗ ಇಲ್ಲಿಂದ ಜಾಮ್ನಗರ ಅಂದರೆ ಗೊತ್ತಲ್ವ ನಿಮಗೆ, ಮುಖೇಶ್ ಅಂಬಾನಿ ಅವ್ರ ಊರು. ಮತ್ತು ಮೇಯ್ನಾಗಿ ಅವ್ರು ದೊಡ್ಡದಾಗಿ ಮದುವೆ ಆಯ್ತಲ್ಲ ಅವ್ರ ಮಗಂದು, ಅದೇ ಊರಲ್ಲಿ ನಾವು ಇದು ಪ್ರೆಸೆಂಟು. ಇಲ್ಲಿಂದ 2 ಅವರ್ಸ್ ಜರ್ನಿ ಇದೆ ನಮ್ಗೆ ದ್ವಾರಕಾಗೆ. ಇಲ್ಲಿಂದ ಹೋಗೋದಷ್ಟೇ ಕೆಲಸ. ಪ್ಲೀಸ್ ಬಾಳಗಳು ಒಂದೊಂದಲ್ಲ ಗೈಸ್. ನಾವು ಸ್ಟೇಷನ್ ಬರೋವ್ರಿಗೂ ಒಬ್ಬನ ಆ ಕಡೆ, ಒಬ್ಬನ ಈ ಕಡೆ. ಅಣ್ಣ ನಾನು ಪುರಿತಣ ಶಿವಣ್ಣನವರ ಅಭಿಮಾನಿ. ಇವನೇ ಏನು ಮಾಡೋದು. ವರ್ಲ್ಡ್ ಲಾರ್ಜೆಸ್ಟ್ ಆಯಿಲ್ ರಿಫೈನ್ಡ್ ಸೆಕ್ಟರ್ ಇದೆ ಇರೋದು ನೋಡಿ ಗೈಸ್ ಜಾಮ್ನಗರಲ್ಲಿ. ಸಕ್ಕತ್ ದೊಡ್ಡದಾಗೈತೆ ಮಾತ್ರ ಗುರು. ಎಲ್ಲಿಂದ ಎಲ್ಲಿಗೆ ನೋಡೋದು ಸಿಕ್ಕಾಪಟ್ಟೆ ದೊಡ್ಡದಾಗೈತೆ. ಪೆಟ್ರೋಲಿಯಂ ರಿಫೈನ್ಡ್ ಸೆಕ್ಟರ್ ಇದು ಜಾಮ್ನಗರಲ್ಲಿ. ಸಿಕ್ಕಾಪಟ್ಟೆ ದೊಡ್ಡದು ವರ್ಲ್ಡಲ್ಲೇ. ಫೈನಲಿ ಕೊನೆಗೂ ಫಸ್ಟ್ ಡೆಸ್ಟಿನೇಷನ್ ದ್ವಾರಕಾಗೆ ರೀಚ್ ಆಗಿದ್ದೀವಿ. ಜನ ಸಿಕ್ಕಾಪಟ್ಟೆ ಇಳಿತಾವ್ರು ಇಲ್ಲಿಂದ. ನಾವು ದ್ವಾರಕ ರೈಲ್ವೆ ಸ್ಟೇಷನ್ ಇಲ್ಲಿದ್ದೀವಿ. ಎಲ್ಲೋಗ್ತಾ ಇದೆಯಾ? ಬಾ, ಇಲ್ಲೇ ಐತೆ. ಫೈನಲಿ ರೀಚ್. ಬೈ ಬೈ ಬೈ. ದ್ವಾರಕ ಫೈನಲಿ ಬಂದಿದ್ದೀವಿ. ನೋಡಿ, ನಂಗೆ ಬಂದಿದ್ದ ತಕ್ಷಣ ನಡ್ಗುತ್ತಾನೆ ಎಲ್ಲ. ನಂಗೆ ಬಂದಿದ್ದ ತಕ್ಷಣ ನಡ್ಗುತ್ತಾನೆ ಎಲ್ಲ. ಮಕ್ಕಳೆಲ್ಲ ಎದ್ ಬಂದ್ರಪ್ಪ, ಹೋಗ್ಮಾ. ನಡ್ಕೋದ್ರು. ಬೈಕ್ ಇನ್ನ ದೂರ है? यहाँ से 2.5 किलोमीटर है. वो मंदिर के अपोजिट साइड में गायत्री मंदिर के पास गुरु कृपा बंगलो. मैं आपको एग्जैक्ट वहीं छोड़ूंगा. 150 लगेगा. 120 बोला. 120 मिला, बिठाना पड़ेगा. आज 120 हो जाए. 120 भी नहीं होता भैया, आगे बिठाने पड़ेंगे. 100 हाँ, विलोंग नहीं भैया, फेमस हो गया. ಟೈಮ್ ನೋಡೋದು ಎಕ್ಸಾಕ್ಟಾಗಿ 2 ಗಂಟೆ ಆಗಿದೆ. ಇಲ್ಲಿಂದ ಡೈರೆಕ್ಟ್ ನಾವು ಆಲ್ರೆಡಿ 3 ರೂಮ್ ಬುಕ್ ಮಾಡಿದ್ದೀವಿ. ಅಲ್ಲಿಗೆ ಹೋಗ್ತಾ ಇದೀವಿ ಅಷ್ಟೇ. ನಾವು ರೂಮ್ ಬುಕ್ ಮಾಡಿರೋ ಹತ್ರ ಬಂದಿದ್ದೀವಿ ಎಕ್ಸಾಕ್ಟಾಗಿ ಇವಾಗ. ಇಲ್ಲಿಂದ ದೇವಸ್ಥಾನ ಸ್ವಲ್ಪ ನಿಯರ್. ನಮ್ಮ ಆಟೋ ಡ್ರಾಪ್ ಮಾಡಿಬಿಟ್ಟು ಹೋಗಿದೆ ಆಲ್ರೆಡಿ.
ಒಳ್ಳೆ ಸ್ಟೇನೇ ಬುಕ್ ಮಾಡ್ಕೊಂಡಿದ್ದೀವಿ. ಸ್ಟೇ ಎಲ್ಲ ಸಕ್ಕತ್ತಾಗಿ ಗೈಸ್, ಫುಲ್ ಪಾರ್ಕ್ ಎಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ರೂಮ್ ಮೇಂಟೈನ್ ಮಾಡೋರು ಇನ್ನೂ ಯಾರೂ ಬಂದಿಲ್ಲ, ಬರ್ತಾ ಇದ್ದಾರಂತೆ. ಒಂದು 5 to 10 ಮಿನಿಟ್ಸ್ ಆಗ್ಬೋದು. ಬಂದಮೇಲೆ ನಾವು ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿಬಿಟ್ರೆ ಸಾಕಾಗ್ಬಿಟ್ಟೈತೆ. ಸಿಕ್ಕಾಪಟ್ಟೆ ಬಿಸಿ ಹೊಡಿತೈತೆ, ಮಳೆ ಮಾತ್ರ ಇಲ್ಲ. ಹಾಂ, ಚೆನ್ನಾಗಿರೋದು ಯಾವ್ದಾನ ಹೋಟೆಲ್ ತಿನ್ನಕ್ಕೆ ನಾನು ನೋಡಿಲ್ಲ, ಅವನ್ನೂ ಕೇಳಿಲ್ಲ, ಬಟ್ ನಾನು ನಂಬರ್ ತೊಗೊಂಡಿದ್ದೀನಿ. ಒಳ್ಳೆ ಕೆಲಸ ಮಾಡಿ. ಅವನೇನು ಹೇಳ್ದ ಅಂದರೆ ನೀವು ಗಾಡಿ ತೊಗೊಂಡೋಗ್ಬಿಟ್ರಿ ಅಂದ. ಗಾಡಿ ತೊಗೊಂಡೋಗಿಲ್ಲ, ನಿಂಗೆ ಆಟೋಗೆ ಫೋನ್ ಮಾಡ್ತೀನಿ, ಅದಕ್ಕೆ ಆಟೋಗೆ ಫೋನ್ ನನಗೆ ಬೇಕಾದ್ರೆ ಫೋನ್ ಮಾಡು ನೀನು, ನಾನು ಬಂದು ಆಟೋದಲ್ಲೇ ಕರ್ಕೊಂಡು ಹೋಗ್ತೀನಿ ಅಂದ. ಈ ವಿಡಿಯೋದಲ್ಲಿ ತುಂಬ ಮುಂಬೈನ ಎಕ್ಸ್ಪ್ಲೋರ್ ಮಾಡಿ ತೋರಿಸಿಲ್ಲ. ರೀಸನ್ ಏನಂದರೆ ನಾವು ಮುಂಬೈಯಿಂದ ನಾವು ಡೈರೆಕ್ಟ್ ದ್ವಾರಕ ಬರಬೇಕಾಯಿತು. ಆ ರೀಸನಿಂದ ನಾನು ನಿಮಗೆ ಮುಂಬೈನ ಕ್ಲೀನಾಗಿ ಎಕ್ಸ್ಪ್ಲೋರ್ ಮಾಡಿ ತೋರಿಸಿಲ್ಲ. ನಾವು ಮತ್ತೆ ಮುಂಬೈಗೆ ಹೋಗ್ತೀವಿ, ಆಗ ನಿಮಗೆ ಮುಂಬೈನ ಕ್ಲೀನಾಗಿ ಎಕ್ಸ್ಪ್ಲೋರ್ ಮಾಡಿ ತೋರಿಸ್ತೀನಿ ಅಂತಲೇ ಹೇಳ್ತೀನಿ. ಇವಾಗ ಇಲ್ಲಿ ನಾವು ಮುಂದೆ ನೆಕ್ಸ್ಟ್ ಏನೇನು ಮಾಡ್ತೀವಿ, ದ್ವಾರಕೆಯಿಂದ ಎಲ್ಲ ಹೋಗ್ತೀವಿ, ಏನು ಮಾಡ್ತೀವಿ ನೀವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತೀರಾ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಪೀಸ್ ಔಟ್ ಆನ್ ಸ್ಟೇ ಸೇಫ್.